ಎಸ್, ಮಳೆಯಿಂದಾಗಿ ಟಾಸ್ ಕೂಡ ವಿಳಂಬ ಆಗಿರುವಂತದ್ದು. ನೀವು ಹೇಳ್ತಾ ಇದ್ರಿ ಮ್ಯಾಚ್ ವಿಳಂಬ ಆಗಿದೆ ಅಂತ. ಟಾಸ್ ಕೂಡ ವಿಳಂಬ ಆಗಿದೆ. ಮಧ್ಯಾಹ್ನ 2:30ಕ್ಕೆ ಆಗಬೇಕಾಗಿದ್ದ ಟಾಸ್ ಮಧ್ಯಾಹ್ನ 3 ಗಂಟೆ ಬಳಿಕ ಟಾಸ್ ಆಗುತ್ತೆ. ಇಡೀ ದೇಶವೇ ಕಾಯ್ತಾ ಇರುವಂತಹ ಪಂದ್ಯ 2:30ಕ್ಕೆ ಟಾಸ್ ಆಗಬೇಕಾಗಿತ್ತು. 3 ಗಂಟೆಗೆ ಪಂದ್ಯ ಆರಂಭ ಆಗಬೇಕಾಗಿತ್ತು. ಆದ್ರೆ ಮಳೆ ಬಂದಂತಹ ಕಾರಣದಿಂದಾಗಿ ಟಾಸ್ ಕೂಡ ವಿಳಂಬ ಆಗಿದೆ. 3 ಗಂಟೆ ನಂತರ ಟಾಸ್ ಆಗುತ್ತೆ. ಅದಾದ ನಂತರ 3:30ಕ್ಕೆ ಪಂದ್ಯ ಆರಂಭವಾಗುತ್ತೆ. ಮಳೆಯಿಂದಾಗಿ ಪಂದ್ಯ ವಿಳಂಬ ಆಯಿತು. ಸದ್ಯಕ್ಕೆ ಮಳೆ ಕಡಿಮೆಯಾಗಿದೆ. ಅದರಿಂದಾಗಿ ಪಂದ್ಯ ಸ್ವಲ್ಪ ಸಮಯದ ನಂತರ ವಿಳಂಬ ಆಗುವಂಥದ್ದು. ಅಂದರೆ ಟಾಸ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಟಾಸ್ ಆಗುತ್ತೆ. ಅದಾದ ನಂತರ 3:30ಕ್ಕೆ ಪಂದ್ಯ ಆರಂಭ ಆಗುತ್ತೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಜೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಎರಡೂ ತಂಡಕ್ಕೂ ಕೂಡ ಚೊಚ್ಚಲ ವಿಶ್ವಕಪ್ ಅನ್ನ ಎತ್ತಿ ಹಿಡಿಯುವಂತಹ ಒಂದು ಕಾತರ ಇದೆ. ಆದರೆ ಮಳೆರಾಯ ಅಡ್ಡಿಪಡಿಸಿದ್ದಾನೆ. ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಪಂದ್ಯದ ಕುರಿತಾಗಿ? ಪ್ರತಿಮಾ, ಏನಂತ ಹೇಳಿದ್ರೆ ಇವತ್ತು ಸೂಪರ್ ಸಂಡೇ ವಿಶ್ವಕಪ್ ಅಂದರೆ ಮಹಿಳಾ ವಿಶ್ವಕಪ್ನಲ್ಲಿ ಮುಖ್ಯವಾಗಿ ಹೈ ವೋಲ್ಟೇಜ್ ಪಂದ್ಯ. ಏನಂತ ಹೇಳಿದ್ರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ನ ಮಣಿಸಿದ ದಕ್ಷಿಣ ಆಫ್ರಿಕಾ ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು ಮೊದಲ ತಂಡವಾಗಿ. ಅನಂತರ 7 ಬಾರಿ ಚಾಂಪಿಯನ್ ಆಗಿದ್ದ ಆಸ್ಟ್ರೇಲಿಯಾ ತಂಡವನ್ನು ಭಾರತ ಮಣಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಇವತ್ತು ಮುಖ್ಯವಾಗಿ ಇಡೀ ವಿಶ್ವ ಕ್ರಿಕೆಟೇ ಇವತ್ತು ಈ ಒಂದು ಪಂದ್ಯವನ್ನು ಎದುರು ನೋಡ್ತಾ ಇದೆ. ಮುಖ್ಯವಾಗಿ ಈ ಒಂದು ಪಂದ್ಯಕ್ಕೆ 55,000 ಏನು ನವಿ ಮುಂಬೈ ಸ್ಟೇಡಿಯಂ ಏನಿದೆ, ಇವತ್ತು 55,000 ಜನರ ಕೆಪಾಸಿಟಿ ಇರುವಂಥ ಈ ಸ್ಟೇಡಿಯಂನಲ್ಲಿ ಇಡೀ ವಿಶ್ವ ಕ್ರಿಕೆಟ್ ಎದುರು ನೋಡ್ತಾ ಇದೆ. ಆದರೆ ಈ ಪಂದ್ಯಕ್ಕೆ ಮಳೆರಾಯ ಅಡ್ಡಿಪಡಿಸಿರುವಂಥದ್ದು. ಮುಖ್ಯವಾಗಿ ಮುಂಬೈನ ಹವಾಮಾನ ಇಲಾಖೆ ವರದಿಯ ಪ್ರಕಾರ, ಮಾಹಿತಿಯ ಪ್ರಕಾರ ಇನ್ನೂ ಒಂದು 30 ನಿಮಿಷದಿಂದ 40 ನಿಮಿಷದವರೆಗೂ ಮಳೆ ಆಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಿರುವಂಥದ್ದು. ಮುಖ್ಯವಾಗಿ ಏನಂತ ಹೇಳಿದ್ರೆ ಇಡೀ ವಿಶ್ವ ಕ್ರಿಕೆಟೇ ಕಾಯ್ತಾ ಇರುವಂಥ ಈ ಒಂದು ರೋಚಕ ಪಂದ್ಯಕ್ಕೆ ಮಳೆರಾಯ ಅಡ್ಡಿಪಡಿಸಿರುವಂಥದ್ದು. ಈ ಒಂದು ಮಳೆ ಏನಾದರೂ ಕಂಟಿನ್ಯೂಸ್ ಆಗಿ ಇದೇ ರೀತಿ ಪದೇ ಪದೇ ಅಡ್ಡಿಪಡಿಸಿದ್ದೆ ಆದರೆ, ಒಂದು ವೇಳೆ ಈ ಒಂದು ಮಳೆಯಿಂದಾಗಿ ಪಂದ್ಯ ಏನಾದರೂ ಸ್ಥಗಿತಗೊಂಡಿದ್ದೆ ಆದರೆ, ಇದಕ್ಕೂ ಕೂಡ ಈ ಒಂದು ಫೈನಲ್ ಪಂದ್ಯಕ್ಕೆ ರಿಸರ್ವ್ ಡೇ ಕೂಡ ಇಟ್ಟಿರುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಅಭಿಮಾನಿಗಳು, ದಕ್ಷಿಣ ಆಫ್ರಿಕಾದ ಅಭಿಮಾನಿಗಳಾಗಿರ್ಬೋದು, ಭಾರತೀಯರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಕೋರ್ಕೊಳ್ತಾ ಇರೋದು ಒಂದೇ, ಮಳೆ ಬೇಡ, ಇವತ್ತು ಮಳೆ ಬೇಡ, ಇವತ್ತು ಮಳೆ ಬೇಡ, ಪಂದ್ಯ ಬೇಕು, ಇವತ್ತು ಪಂದ್ಯ ಆಟ ನಡೀಲಿ ಅನ್ನೋ ಮಾತುಗಳು, ಪ್ರಾರ್ಥನೆಗಳು ಕೇಳಿ ಬರ್ತಾ ಇದೆ. ಪ್ರತಿಮಾ, ಎಸ್, ನಿಜಕ್ಕೂ ಕಳೆದ 2 ಬಾರಿ ಗಮನಿಸಿದ್ವಿ ನಾವು ಫೈನಲ್ಗೆ ಏರಿದಂಥ ಸಂದರ್ಭದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಈ ಬಾರಿ ಮತ್ತೆ ಆ ವಿಶ್ವಕಪ್ ಅನ್ನ ಗೆಲ್ಲುವಂಥ ಒಂದು ಸದಾವಕಾಶ ಭಾರತೀಯ ಮಹಿಳಾ ತಂಡಕ್ಕೆ ಒದಗಿ ಬಂದಿರುವಂಥದ್ದು. ಹಾಗಾಗಿ ಎಷ್ಟು ರೋಚಕ ಇರ್ಬೋದು ಪಂದ್ಯ ಅಂತ. ಹೌದು ಪ್ರತಿಮಾ, ಏನಂತ ಹೇಳಿದ್ರೆ ಮುಖ್ಯವಾಗಿ 2005 ಮತ್ತು 2017 ಈ ಒಂದು 2 ವಿಶ್ವಕಪ್ನ ನೀವು ಫೈನಲ್ ಪಂದ್ಯವನ್ನು ನೋಡಿದ್ರೆ, ಮುಖ್ಯವಾಗಿ ಲಾಸ್ಟ್ ಏನು ಮಿಥಾಲಿ ರಾಜ್ ಅವರು ಇರ್ತಾರೆ, ಆಸ್ಟ್ರೇಲಿಯಾ ತಂಡ ಅಲ್ಲಿ ಮಣಿಸಿದಂಥ ಭಾರತ ತಂಡ ಆಲ್ಮೋಸ್ಟ್ ನಮ್ಮದೇ ಕಪ್ಪು ಅನ್ನೋ ರೀತಿಯ ಹೋಪ್ಸ್ಗಳು ಬಂದಿತ್ತು. ಅಲ್ಲೂ ಕೂಡ ಹರ್ಮನ್ಪ್ರೀತ್ ಕೌರ್ ಅವರು ಅರ್ಧಶತಕವನ್ನು ಗಳಿಸಿದ್ರು. ಆಲ್ಮೋಸ್ಟ್ ಸ್ಮೃತಿ ಮಂದಾನ ಅವರು ಡಕ್ಕಿಗೆ ಔಟ್ ಆಗ್ತಾರೆ. ಆದರೂ ಕೂಡ ಒಂದು ಹೋಪ್ಸ್ ಇತ್ತು ಕೌರ್ ಅವ್ರ ಮೇಲೆ, ಇವತ್ತು ಆಲ್ಮೋಸ್ಟ್ ನಮ್ಮದೇ ಆಗುತ್ತೆ. ಆದರೆ ಕೂದಲೆಳೆ ಅಂತರದಲ್ಲಿ ಕೊನೆ ಪಕ್ಷದಲ್ಲಿ ಕೈ ತಪ್ಪಿರುವಂಥದ್ದು. ಆದರೆ ಈಗ ಅದಾಗೋ ಸಾಧ್ಯತೆ ತುಂಬ ಕಡಿಮೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಬಾರಿ ಭಾರತಕ್ಕೆ ಎದುರಾಳಿಯಾಗಿರುವಂಥದ್ದು ದಕ್ಷಿಣ ಆಫ್ರಿಕಾ. ಒಂದು ಕಡೆ ಆಸ್ಟ್ರೇಲಿಯಾ ತಂಡ ಕೂಡ ಇಲ್ಲ, ಇಂಗ್ಲೆಂಡು ಕೂಡ ಇಲ್ಲ. ಈಗ ದಕ್ಷಿಣ ಆಫ್ರಿಕಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅವ್ರಿಗೆ ಸೋಕರ್ಸೋಣ ಹಣಪಟ್ಟಿ ಕೂಡ ಇರುವಂಥದ್ದು. ಆದರೆ ಇದನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಯಾಕಂತ ಹೇಳಿದ್ರೆ ಈ ವಿಶ್ವಕಪ್ನಲ್ಲಿ ಲೀಗ್ ಹಂತದಲ್ಲಿ ದಕ್ಷಿಣ ಆಫ್ರಿಕಾ ಭಾರತ ತಂಡವನ್ನು ಸೋಲಿಸಿದೆ. ಹೀಗಾಗಿ ಕೌರ್ ಪಡೆ ಎಚ್ಚರಿಕೆಯಿಂದ ಆಡಬೇಕಾಗಿರೋದು. ಯಾಕಂತ ಹೇಳಿದ್ರೆ ಒಂದು ಸೆಮಿಫೈನಲ್ನಲ್ಲಿ 7 ಬಾರಿ ಚಾಂಪಿಯನ್ ಆಗಿರುವಂಥ ಆಸ್ಟ್ರೇಲಿಯಾ ತಂಡವನ್ನು ಮನೆ ಕಳಿಸಿರುವಂಥದ್ದು. ಆದರೂ ಕೂಡ ಒಂದು ಹೋಪ್ಸ್ ಇದೆ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ ಭಾರತ ತಂಡದಲ್ಲಿ ಸ್ಮೃತಿ ಮಂದಾನ, ಹರ್ಮನ್ಪ್ರೀತ್ ಕೌರ್, ಜೆಮಿಮಾ ರೋಡ್ರಿಗಸ್ ಈ 3 ಬ್ಯಾಟಿಂಗ್ ಜೊತೆಗೆ ಬೌಲಿಂಗು ಮತ್ತು ಫೀಲ್ಡಿಂಗ್ ಕೂಡ ಗಮನಿಸಬೇಕಾಗುತ್ತೆ. ಹೀಗಾಗಿ ದಕ್ಷಿಣ ಆಫ್ರಿಕಾ ತಂಡವನ್ನು ಮಣಿಸುತ್ತೆ, ಚೊಚ್ಚಲ ಬಾರಿ ಟ್ರೋಫಿ ಗೆದ್ದೇ ಗೆಲ್ಲುತ್ತೆ. ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಮಾತಾಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ 2011 ವಿಶ್ವಕಪ್ನಲ್ಲಿ ಭಾರತ ವಾಂಖೇಡೆ ಸ್ಟೇಡಿಯಂನಲ್ಲಿ ಆ ಒಂದು 28 ವರ್ಷಗಳ ಬಳಿಕ ಆ ಒಂದು ಟ್ರೋಫಿ ಎತ್ತಿ ಏನು ಸಂಭ್ರಮ ಪಟ್ಟಿತ್ತೋ ಅದು ಇವತ್ತು ರಿಪೀಟ್ ಆಗುತ್ತೆ ಅನ್ನೋ ರೀತಿಯ ಮಾತುಗಳು, ಚರ್ಚೆಗಳು ಅಭಿಮಾನಿಗಳಿಂದ ಕೇಳಿ ಬರ್ತಾ ಇದೆ. ಪ್ರತಿಮಾ, ಎಸ್ ರಾಜೇಶ್, ಗಮನಿಸ್ತಾ ಇದ್ವಿ ಸೆಮಿಫೈನಲ್ ಪಂದ್ಯವನ್ನು ನಾವು ನೋಡೋದಾದ್ರೆ ಎಲ್ಲ ಒಂದ್ ಕಡೆ 2 ಪಂದ್ಯಗಳು ಕೂಡ ತುಂಬಾ ಕುತೂಹಲವಾಗಿತ್ತು. ಯಾಕಂತಂದ್ರೆ ಒಂದ್ ಕಡೆ ಸೌತ್ ಆಫ್ರಿಕಾ ಹಾಗೆ ಇಂಗ್ಲೆಂಡ್ ಪಂದ್ಯ ಏನಿತ್ತು, ಅದರಲ್ಲಿ ಇಂಗ್ಲೆಂಡ್ ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಇತ್ತು. ಮತ್ತೊಂದ್ ಕಡೆ ಭಾರತದ ವಿರುದ್ಧ ಆಸ್ಟ್ರೇಲಿಯಾ ಏನು ಎದುರಾಳಿ ಆಗಿತ್ತು, ಅದರಲ್ಲೂ ಕೂಡ ಆಸ್ಟ್ರೇಲಿಯಾ ಎಲ್ಲೊಂದ್ ಕಡೆ ಫೇವರೇಟ್ ತಂಡವಾಗಿತ್ತು. ಬಟ್ 2 ಕೂಡ ಪಂದ್ಯದಲ್ಲಿ ಪಂದ್ಯದ ರಿಸಲ್ಟ್ ಚೇಂಜ್ ಆಗಿದ್ದಂಥದ್ದನ್ನ ನಾವು ಗಮನಿಸಿದ್ವಿ. ಬಟ್ ಈಗ ಈ ಫೈನಲ್ ಪಂದ್ಯ ಏನಿದೆ, ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಈಗ ಭಾರತಕ್ಕೆ ಎದುರಾಳಿ ಆಗಿರುವಂಥದ್ದು. ಹಾಗಾದ್ರೆ ಯಾವ ಮಟ್ಟಿಗೆ ಫೈಟ್ ಇರಬಹುದು ಈ ಒಂದು ಪಂದ್ಯ ಅಂತ, ಯಾವ ರೀತಿಯಾಗಿ ಫೈಟ್ ಕೊಡುತ್ತೆ ಸೌತ್ ಆಫ್ರಿಕಾ ಭಾರತಕ್ಕೆ? ಅದು ಶಮಂತ್, ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ ಲೀಗ್ ಅಂತ ಮತ್ತು ಸೆಮಿಫೈನಲ್ ಅಂತ ಮತ್ತು ಫೈನಲ್ 3ನ್ನ ಗಮನಿಸಬೇಕು. ಮುಖ್ಯವಾಗಿ ಲೀಗ್ ಹಂತದಲ್ಲಿ ಭಾರತವನ್ನು ದಕ್ಷಿಣ ಆಫ್ರಿಕಾ ಮಣಿಸಿದೆ. ಇದೊಂದು ಕೂಡ ಅವ್ರಿಗೆ ಒಂದು ಹೋಪ್ ಸಿಕ್ಕಿದೆ. ಈ ಲೀಗ್ ಹಂತದಲ್ಲೇ ನಾವು ಭಾರತ ತಂಡವನ್ನು ಸೋಲಿಸಿದ್ವಿ. ಇನ್ನು ಫೈನಲ್ನಲ್ಲಿ ನಾವು ಯಾವುದೇ ರೀತಿಯ ಪ್ರೆಷರ್ ತಗೊಳ್ಳದೆ
ಒತ್ತಡ ಇಲ್ಲದೆ ಮತ್ತೆ ಅವರ ಒಂದು ವೀಕ್ನೆಸ್ ಮತ್ತೆ ಒಂದು ಪಿಚ್ ಅನ್ನ ರೀಡ್ ಮಾಡಿದ್ದಾರೆ. ಇದೇ ಸ್ಟೇಡಿಯಂನಲ್ಲಿ ಲೀಗ್ ಹಂತದಲ್ಲಿ ಭಾರತ ತಂಡವನ್ನು ದಕ್ಷಿಣ ಆಫ್ರಿಕಾ ಸೋಲಿಸಿರುವಂಥದ್ದು. ಇದು ಕೂಡ ಅವ್ರಿಗೆ ಒಂದು ಬೂಸ್ಟ್ ಸಿಕ್ಕಿದೆ. ಆದರೆ ಇದೇ ಏನಂತ ಹೇಳಿದ್ರೆ 7 ಬಾರಿ ಚಾಂಪಿಯನ್ ಆಗಿರುವಂಥ ಆಸ್ಟ್ರೇಲಿಯಾ ತಂಡವನ್ನೇ ನಾವು ಮನೆ ಕಲಿಸಿದ್ವಿ. ಇನ್ನು ದಕ್ಷಿಣ ಆಫ್ರಿಕಾನ ಯಾವ ಲೆಕ್ಕ, ದಕ್ಷಿಣ ಆಫ್ರಿಕಾ ಫೈನಲ್ ಪಂದ್ಯದಲ್ಲಿ ಯಾವುದೇ ಬಂದರೂ ಹೊಡಿತೀವಿ ಅನ್ನೋ ಹೋಪ್ಸು ಈಗ ಭಾರತ ತಂಡಕ್ಕೆ ಬಂದಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಏನಂತ ಹೇಳಿದ್ರೆ ಇಂಗ್ಲೆಂಡ್ ಏನಿದೆ 4 ಬಾರಿ ಚಾಂಪಿಯನ್ ಆಗಿರುತ್ತೋ ತಂಡವನ್ನು ಅವರು ಕೂಡ ಮನೆ ಕಳಿಸಿದ್ದಾರೆ. ದಕ್ಷಿಣ ಆಫ್ರಿಕಾ ಅವರು ಕೂಡ ಒಂದು ಹೋಪ್ಸಲ್ಲಿದ್ದಾರೆ, ನಾವು ಕೂಡ ಗೆಲ್ತೀವಿ. ಯಾಕಂತ ಹೇಳಿದ್ರೆ ಲೀಗ್ ಹಂತದಲ್ಲೇ ನಾವು ಭಾರತ ತಂಡವನ್ನು ಮಣಿಸಿದ್ವಿ. ಇನ್ನು ಫೈನಲ್ನಲ್ಲಿ ಅದೇ ಒಂದು ಕಾನ್ಸೆಪ್ಟಲ್ಲಿ ಅದೇ ಒಂದು ತಂತ್ರದಲ್ಲೇ ನಾವು ಮುಂದುವರೆದೆ ಭಾರತ ತಂಡವನ್ನು ಫೈನಲ್ನಲ್ಲಿ ಕಟ್ಟಿ ಹಾಕ್ಬೋದು ಅನ್ನೋ ತಂತ್ರಗಾರಿಕೆ ದಕ್ಷಿಣ ಆಫ್ರಿಕಾ ತಂಡದ್ದು. ಆದರೆ ಈ ಕೌರ್ ಪಡೆ ಲೆಕ್ಕಾಚಾರ ಏನಂತ ಹೇಳಿದ್ರೆ ನಾವು ಆಸ್ಟ್ರೇಲಿಯಾ ತಂಡವನ್ನು ಆ ಒಂದು ತಂತ್ರಗಾರಿಕೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಯಾವ ರೀತಿಯಲ್ಲಿ ನಾವು ಮಿಷನ್ನಲ್ಲಿ ಹೋದ್ವು ಅದೇ ರೀತಿಯಲ್ಲಿ ನಾವು ಇವತ್ತಿನ ಫೈನಲ್ ಪಂದ್ಯದಲ್ಲಿ ಗುರಿಯನ್ನು ಇಟ್ಕೊಂಡ್ರೆ ಸುಲಭವಾಗಿ ನಮ್ಮದು ಟ್ರೋಫಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೌರ್ ಪಡೆಯದ್ದು. ಶಮಂತ್, ಧನ್ಯವಾದ ರಾಜೇಶ್. ಬಟ್ ಇಲ್ಲಿ ಗಮನಿಸಬಹುದು ಫೈನಲ್ ಪಂದ್ಯಕ್ಕೆ ರಿಸರ್ವ್ ಮತ್ತೊಂದು ದಿನ ಏನೋ ಇರಬಹುದು, ಆದ್ರೆ ತುಂಬಾ ಜನ ಇವತ್ತೇ ಪಂದ್ಯ ಆಗ್ಲಿ ಅಂತ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಇವತ್ತು ಭಾನುವಾರ, ಸಂಡೇ, ತುಂಬಾ ಸಾಕಷ್ಟು ಜನ ಕಾತರದಿಂದ ಕಾಯ್ತಾ ಇರ್ತಾರೆ. ಆರಾಮಾಗಿ ಕೂತ್ಕೊಂಡು ಇವತ್ತು ಮ್ಯಾಚ್ ನೋಡ್ಬೋದು ಅಂತ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಬಟ್ ಈಗ ಸ್ವಲ್ಪ ಮಟ್ಟಿಗೆ ಮಳೆ ಅಡ್ಡಿ ಆಗಿರುವಂಥದ್ದು. ಆದರೆ ಮಳೆ ಮತ್ತೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಹೇಳಿರುವಂಥದ್ದು. ಅದರಿಂದಾಗಿ ಪಂದ್ಯಕ್ಕೇನೋ ಮತ್ತೊಂದು ದಿನ ರಿಸರ್ವ್ ಇದೆ, ಆದರೆ ಇವತ್ತೇ ಪಂದ್ಯ ನಡಿಬೇಕು ಅನ್ನೋದು ಪ್ರೇಕ್ಷಕರ ಒಂದು ಪ್ರಾರ್ಥನೆ ಕೂಡ ಆಗಿದೆ. ಬಟ್ ಈಗ ಪಂದ್ಯ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದು ಕೆಲವೇ ಕ್ಷಣದಲ್ಲಿ ಟಾಸ್ ಆಗುತ್ತೆ, ಅದಾದ ನಂತರ 3:15 ನಂತರ ಪಂದ್ಯ ಆರಂಭವಾಗುವಂಥ ಸಾಧ್ಯತೆ ಇರುವಂಥದ್ದು. ಅಕಸ್ಮಾತ್ ಏನಾದರೂ ಮತ್ತೆ ಮಳೆ ಆರಂಭ ಆದರೆ ಪಂದ್ಯ ವಿಳಂಬವಾಗುವಂಥ ಸಾಧ್ಯತೆ ಇದೆ. ಆದರೆ ಈಗ ಆ ರೀತಿಯಾದಂಥ ಯಾವುದೇ ಲಕ್ಷಣಗಳಿಲ್ಲ. ಮಳೆ ಕಡಿಮೆಯಾಗಿದೆ, ಪಂದ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಎಸ್, ರನ್ಗಳ ಸುರಿಮಳೆಗೈಬಹುದು ಈ ಪಿಚ್ ಅಂತಲೇ ಊಹಿಸಲಾಗ್ತಾ ಇದೆ. ಈಗ ನೋಡಬೇಕಾಗತ್ತೆ ಪಂದ್ಯ ಆರಂಭ ಆದಮೇಲೆ ಎಷ್ಟು ರೋಚಕತೆಯನ್ನು ಮೂಡಿಸಲಿದೆ ಅನ್ನೋದು. ಎಸ್, ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಶುರು ಆಗಿರುವಂಥದ್ದು. ಆದರೆ ಮಳೆರಾಯ ಕೊಂಚ ಅಡ್ಡಿಪಡಿಸಿದ್ದಾನೆ. ಇನ್ನೇನು ಆರಂಭ ಆಗ್ಬಿಡ್ಬೇಕಿತ್ತು, ಟಾಸ್ ಆಗಿ ಪಂದ್ಯ ಆರಂಭ ಆಗಬೇಕಾದಂತಹ ಸಮಯ ಇದು. ಆದರೆ ಮಳೆರಾಯ ಅಡ್ಡಿಪಡಿಸಿರೋದ್ರಿಂದಾಗಿ ಈಗ ಅರ್ಧ ಗಂಟೆ ವಿಳಂಬ ಆಗಿದೆ. 3:15 ನಂತರ ಪಂದ್ಯ ಆರಂಭ ಆಗುವಂತಹ ಸಾಧ್ಯತೆಗಳೇ ಈಗ ಕಂಡು ಬರ್ತಾ ಇರುವಂಥದ್ದು. ಆದರೆ ಇಡೀ ದೇಶ ಕಾಯ್ತಾ ಇದೆ. ಯಾಕಂದ್ರೆ ಚೊಚ್ಚಲ ವಿಶ್ವಕಪ್ ಅನ್ನ ಮಹಿಳಾ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗುತ್ತಾ ಆ ಕ್ಷಣಕ್ಕಾಗಿ ಕಾಯ್ತಾ ಇರುವಂಥದ್ದು. ಎಸ್, ಈ ಪಂದ್ಯವನ್ನ ಇಡೀ ದೇಶ ಎದುರು ನೋಡ್ತಾ ಇದೆ. ಅಂಥದ್ರಲ್ಲಿ ಮುಂಬೈನಲ್ಲಿ ಆ ಪಂದ್ಯ ನೋಡೋದಕ್ಕೆ ಅಂತ ಅಲ್ಲಿಗೆ ತೆರಳಿರುವಂತಹ ಕ್ರಿಕೆಟ್ ಅಭಿಮಾನಿ ಸೌಜನ್ಯ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಸೌಂದರ್ಯ ಗೌಡ ಅಂತ ಹೇಳಿ ಸರ್ ಅವ್ರಿಗೆ. ಎಸ್, ನಮಸ್ತೆ. ನಮಸ್ತೆ ಮೇಡಮ್. ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮ್ಗೆ ಅಂತ ಈ ಫೈನಲ್ ಪಂದ್ಯ ನೋಡೋಕೆ? ಹಾಯ್ ಮ್ಯಾಮ್, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಆಕ್ಚುಲಿ ಫುಲ್ ಮಳೆ ಬಂದಿದೆ ಇಲ್ಲಿ. ಸೊ 1 hour ಆಲ್ಮೋಸ್ಟ್ ನಾವು ಅವಾಗಿಂದ ಇಲ್ಲಿ ನೋಡ್ತಾ ಇದೀವಿ. ಅಂಡ್ ಏನು ಮೂವ್ಮೆಂಟ್ಸ್ ಆಗ್ತಾ ಇಲ್ಲ. ತುಂಬಾ ಏನೋ ಒಂದು ಲೈನ್ ಅಲ್ಲಿ ತೋರಿಸ್ತೀನಿ, ಒಂದೇ ನಿಮಿಷ. ವರ್ಲ್ಡ್ ಕಪ್ ಫೈನಲ್ ಅಂತಂದ್ರೆ ಬಹಳ ಒಂದು ಕಾತರ ಕುತೂಹಲ ಇರುತ್ತೆ. ಅದರಲ್ಲೂ ಈ ಕಪ್ ಎತ್ತಬೇಕು ಅನ್ನೋ ಆ ಆಶೆ ಎಲ್ರಿಗೂ ಇರುವಂತದ್ದು. ಎಷ್ಟು ಎಕ್ಸೈಟೆಡ್ ಆಗಿ ಅನಿಸ್ತಾ ಇದೆ ಅಲ್ಲಿ ಮಾಹೋಲ್ ನೋಡ್ತಾ ಇದ್ರೆ. ಸೌಂದರ್ಯ ಕ್ರೇಜ್ ಹೆಂಗಿದೆ ಅಲ್ಲಿ, ಅಭಿಮಾನಿಗಳ ಕ್ರೇಜ್ ಹೇಗಿದೆ? ಸೊ ಫುಲ್ ಕ್ರೇಜ್ ಇದೆ ಸರ್. ಇಲ್ಲಿ 9 ಗೇಟ್ಗಳಲ್ಲೂ ಆಲ್ಮೋಸ್ಟ್ ಫುಲ್ ಜನ ನಿಂತಿದ್ದಾರೆ. ತೋರಿಸ್ತೀನಿ ನಾನು. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿ ಅವರಿಗೆ ಸಿಗುತ್ತೆ ಜಾಗ, ಅಲ್ಲೆಲ್ಲ ಅವರು ಒಂದು ಸೆಂಟರ್ ನ ತಗೊಂಡು ನಿಂತ್ಕೊಂಡು ಫ್ಯಾನ್ಸ್ ತುಂಬಾ ಈಗರ್ ಆಗಿ ವೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಲಿಟ್ರಲಿ ನಿಂತ್ಕೊಳ್ಳೋಕ್ಕೂ ಇಲ್ಲಿ ಮುಂಬೈಯಲ್ಲಿ ಯಾರಿಗೂ ಜಾಗ ಇಲ್ಲ. ಅಷ್ಟು ಜೋರ್ ಮಳೆ ಬರ್ತಾ ಇದೆ. ಇನ್ನು ಎಷ್ಟೋ ಜನ ಟ್ರಾಫಿಕ್ ಅಲ್ಲಿ ಸ್ಟಕ್ ಆಗಿದೆ. ಟ್ರಾಫಿಕ್ ಮೂವ್ಮೆಂಟ್ 1 hour ಇಂದ ಆಗ್ತಾ ಇರಲಿಲ್ಲ. ಸೊ ಈ ತರ ಒಂದು ಡಿಫಿಕಲ್ಟ್ ಟೈಮ್ಸ್ ಅಲ್ಲೂ ಎಲ್ಲಾ ಗೇಟ್ ಹತ್ರನೂ ಜನ ವೇಟ್ ಮಾಡ್ತಾನೆ ಇದ್ದಾರೆ. ಎಷ್ಟೋ ಜನ ನೆನ್ಕೊಂಡೇ ವೇಟ್ ಮಾಡ್ತಾ ಇದ್ದಾರೆ ಮ್ಯಾಚ್ಗೋಸ್ಕರ. ಮಳೆ ಕಡಿಮೆ ಆಗಿದೆಯಾ ಹೇಗೆ? ಈಗ ಹೇಗಿದೆ ಅಲ್ಲಿ? ಇಲ್ಲ ಸರ್, ಮಳೆ ಆಕ್ಚುಲಿ ಒಂದ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಇದು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಇನ್ನ ಒಂದ್ half an hour ಆದ್ರೂ ಇದು ನಿಲ್ಲೋ ತರ ಕಾಣ್ತಾ ಇಲ್ಲ. ಇನ್ನೇನು ಕೆಲವೇ ಕ್ಷಣದಲ್ಲಿ ಟಾಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಅದು ಕೂಡ ಸ್ವಲ್ಪ ಇನ್ನೂ ಮತ್ತಷ್ಟು ವಿಳಂಬ ಆಗ್ಬಹುದು ಹಾಗಾದ್ರೆ. ಟಾಸ್ ಫಸ್ಟ್ 2:30 ಆಗ್ಬೇಕಿತ್ತು. ಇವಾಗ 3 PM ಗೆ ಟಾಸ್ ಆಗುತ್ತೆ. ಹಾಗೆ ಫಸ್ಟ್ ಬಾಲ್ ನ 3:30 ಬೌಲ್ ಮಾಡ್ತಾರೆ ಅಂತ ಹೇಳಿದ್ರು 3:15. ಬಟ್ ಟಾಸ್ 3 ಗಂಟೆಗೆ ಆಗ್ಬೇಕಿತ್ತು, ಮತ್ತೆ ಅದು ಕೂಡ ಆಗಿಲ್ಲ. ಆಲ್ರೆಡಿ ಟಾಸ್ ಕೂಡ ವಿಳಂಬ ಆಗಿದೆ.
ಎಸ್, ಎಕ್ಸೈಟ್ಮೆಂಟ್ ಇದೆ, ಎಂಜಾಯ್ ಮಾಡಿ. ಆದಷ್ಟು ಬೇಗ ಆ ಪಂದ್ಯ ಆರಂಭ ಆಗ್ಲಿಕ್ಕೆ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಟಿವಿ9 ಜೊತೆ ಮಾತನಾಡಿದಕ್ಕೆ.